ಸರ್ ತೋಟದಲ್ಲಿರೋದು? ಏನ್ ಕೆಲಸ ತೋಟದಲ್ಲಿ? ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಅಂತ. ಆಲ್ರೆಡಿ ನಾನು ಐಟೆಕ್ CCTV ಕಡೆಯಿಂದ ಆಲ್ರೆಡಿ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ನೀವು ನೋಡ್ಬೋದು ಅದನ್ನ ಆಲ್ರೆಡಿ. ಅದು ಒಳ್ಳೆ ಇದೆ, ನನಗೆ ಸರ್ವಿಸ್ ಕೊಡ್ತಾ ಇದೆ. ನಾನು ಬೆಟರ್ ಅಪ್ಗ್ರೇಡ್ ಕೇಳಿದೆ. ಈಗ ಇದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ ಸರ್ ಅಂತ ಏನು ತೋರಿಸ್ತಾ ಇದೆ ನನಗೆ. ಕ್ಲಾರಿಟಿ ಚೆನ್ನಾಗಿದೆ, ಕ್ಲಾರಿಟಿ ವೈಸು ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಪ್ರೀವಿಯಸ್ ಹೋಲಿಸ್ಕೊಂಡ್ರೆ ಎಕ್ಸ್ಟ್ರಾ ಇದಕ್ಕೆ ಒಂದು ಲೈಟ್ ಕೂಡ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಂದು ಇನ್ನೊಂದು ಸೈಟ್ ಇದೆ, ನಾನು ಆ ಸೈಟ್ಗೋಸ್ಕರ ಕೇಳಿದೆ. ಇದನ್ನು ಚೆನ್ನಾಗಿದೆ ನನ್ನ ಪ್ರಕಾರ. ಆಲ್ಮೋಸ್ಟ್ ಅದಕ್ಕೆ ಹೋಗೋದಕ್ಕೆ ಬದಲು ಇದನ್ನು ಆರಾಮಾಗಿ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಬೋದು ಎಲ್ಲ ರೀತಿಯಲ್ಲೂ. ಈವನ್ ನಿಮಗೆ ಫೈನಾನ್ಷಿಯಲೂ ಅದಕ್ಕೂ ಇದಕ್ಕೂ ಏನಂತ ನಿಮ್ಗೆ ಜಾಸ್ತಿ ಡಿಫ್ರೆನ್ಸಿಯೇಷನು ಏನು ಬರೋಲ್ಲ. ಆಮೇಲೆ ವಾಟರ್ ಪ್ರೂಫ್ ಇದೆ, ಬೇಗ ಚಾರ್ಜ್ ಆಗುತ್ತೆ. ನಿಮಗೆ ಎರಡು ಥರ ಯೂಸ್ ಆಗುತ್ತೆ. ಇದರ ಲೈಟಿಗೆ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಈಗ ಗ್ರಾಮಾಂತರಗಳಲ್ಲೆಲ್ಲ ಕರೆಂಟ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಈ 24/7 ಎಲ್ಲ ಕಡೆನೂ ನಿಮ್ಗೆ ಕರೆಂಟ್ ಇರೋಲ್ಲ. ಜಮೀನು ಕಡೆ ಎಲ್ಲ ಕಡೆನೂ ಕರೆಂಟ್ ಆಕ್ಸೆಸ್ ಇರೋಲ್ಲ. ಸೊ ಇದನ್ನು ನೀವು 2-in-1 ಆಗಿ ಯೂಸ್ ಮಾಡ್ಕೊಬೋದು. ಕಂಪ್ನಿ CCTVಲಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಏನು ಬರುತ್ತೆ ಅದು ಜಸ್ಟ್ ನಿಮಗೆ ಕ್ಯಾಮ್ರಾ ಯುಟಿಲೈಸ್ ಮಾತ್ರ ಆಗುತ್ತೆ. ಈಗ ಎಕ್ಸ್ಟ್ರಾ ನಿಮಗೆ ಲೈಟಿಂಗ್ಸ್ಗೆ ಆಗಲ್ಲ. ಆಮೇಲೆ ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ ನಾನು ಆಲ್ರೆಡಿ ಸುಮಾರು ವರ್ಷದಿಂದ CCTVಗಳು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವ್ರಿಗೆ ಸ್ವಿಚ್ ಅರೌಂಡ್ ಆಗಿ ನಿಯರ್ಲಿ 1.5 year ಆಗಿದೆ, ಜಾಸ್ತಿ ಆಗಿದೆ. ಅದು ನಿಯರ್ಲಿ ನಿಮಗೆ 1 or 2 days ಮ್ಯಾಕ್ಸಿಮಮ್ ಅಂದರೆ 2 daysಗೆ ನಿಮಗೆ ಸ್ಟಾಪ್ ಆಗಿಬಿಡುತ್ತೆ. ಈ ಥರ ಇರೋದ್ರಿಂದ ನಮಗೆ 3 to 4 days ಇದು ಮಾಡ್ಕೊಬೋದು. ಅದರಲ್ಲಿ ಯಾವಾಗಾದ್ರು ಮ್ಯಾಕ್ಸಿಮಮ್ ಸನ್ಲೈಟ್ 2 hours ಅಥವಾ 1.5 hour ಹೊಡಿತು ಅಂದರೆ ಮತ್ತೆ ನಾವು 1 week ಇದು ಮಾಡುತ್ತೆ. ಆಮೇಲೆ ನೈಟ್ ಟೈಮು ನಿಮಗೆ ಚಂದ್ರನ ಬೆಳಕು ಚೆನ್ನಾಗಿ ಬಂದ್ರೂ ಚಾರ್ಜಸ್ ಆಗ್ತಾ ಇರುತ್ತೆ. ನೀವು ಬೇಕಾದ್ರೆ ನಿಮ್ಮ ಮೊಬೈಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಚಾರ್ಜ್ ಆಗ್ತಿದೆಯಾ ಇಲ್ವ ಅಂತ, ನೀವೇ ಆ್ಯಕ್ಸೆಸ್ ಮಾಡ್ಬೋದು. ಮಳೆ ಬಂದ್ರೂ ಏನು ತೊಂದರೆ ಇಲ್ಲ. ಮಳೆ 2-3 ದಿನ ನಿಮಗೆ ಮಳೆ ಬಂದು ಪ್ರಾಬ್ಲಮ್ ಆದ್ರೂ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ, ನಿಮಗೆ ಅದು ವರ್ಕಿಂಗ್ ಪ್ರೊಸೆಸ್ ಎಲ್ಲ ಇರುತ್ತೆ. ಆಮೇಲೆ ನಾರ್ಮಲ್ ಕ್ಯಾಮ್ರಾಗೂ ಇದಕ್ಕೆ ಇನ್ನೊಂದು ಮೇಜರ್ ಬೆನಿಫಿಟ್ ಏನು ಅಂದರೆ ಸರ್, ನಾರ್ಮಲ್ ಕ್ಯಾಮ್ರಾಗಳು ಪರ್ಟಿಕ್ಯುಲರ್ ಒಂದು ಪೊಸಿಷನ್ಗೆ ಫಿಕ್ಸೇಷನ್ ಆಗಿರುತ್ತೆ. ಸುಮಾರು ಜನ ಕ್ಯಾಮ್ರಾಗಳು ಹಾಕ್ಸಿ ಆಲ್ರೆಡಿ ಬೇಜಾರಾಗಿ ಹಾಕ್ಸ್ಕೊಂತಿರಲ್ಲ ಜಮೀನಲ್ಲಿ. ಇದರಲ್ಲಿ ಬೆನಿಫಿಟ್ ಇದೆ, ಅದನ್ನು ಅವ್ರು ನೋಡ್ಕೊಬೇಕು. ಈ ಕ್ಯಾಮ್ರಾಗಳಲ್ಲಿ ಅವ್ರು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸಲ್ಲಿ ಅವ್ರದ್ದು ವರ್ಕ್ ನಡೀತಾ ಇರುತ್ತೋ ಅಲ್ಲಿಗೆ ಅವರು ಫೋಕಸ್ ಮಾಡಿ ಇಟ್ಕೊಬೋದು. ಎಕ್ಸಾಂಪಲ್ ನಮ್ಮದೇ ಆದರೆ ಫ್ರೂಟ್ಸ್ ಗಿಡಗಳಲ್ಲಿ ಅದು ಸೀಸನಲ್ಲಿ ಸ್ವಲ್ಪ ಫ್ರೂಟ್ ಕಟಾವುಗಳು ಇದ್ದಾಗ ಕಳತನಗಳು ಜಾಸ್ತಿ ಇರುತ್ತೆ. ಅವು ಕಟಾವು ಟೈಮಲ್ಲಿ ನಾವು ಆ ಕಡೆ ಫೋಕಸ್ ಮಾಡ್ಕೊತೀವಿ. ಅದು ಮುಗಿದ ಮೇಲೆ ನಮ್ದು ಅರಕನಟ್ ಕಟಿಂಗ್ ಟೈಮಲ್ಲೆಲ್ಲ ಈ ಕಡೆ ಫೋಕಸಿಂಗ್ ಹಾಕೊತೀವಿ. ಇನ್ನು ನೈಟ್ ಟೈಮಲ್ಲಿ ನಮಗೆ ಕರೆಂಟ್ಗಳು ಎವ್ರಿ ವೀಕ್ ಶಿಫ್ಟ್ ಚೇಂಜ್ ಆಗ್ತಿರುತ್ತೆ. ಟೈಮಿಂಗ್ಸ್ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಒಂದು ಲೈಟಿಗೆ ನಾವು ಫೋಕಸ್ ಮಾಡಿ ಇಟ್ಟಿರ್ತೀವಿ. ಕರೆಂಟ್ ಬರ್ತಿದ್ದಂಗೆ ನಮ್ಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಬರುತ್ತೆ. ಸೊ ನಾವು ಮೊಬೈಲಿಂದ ಫೋನ್ ಮಾಡಿಕೊಂಡು ಮೋಟ್ರ್ಗಳು ಆನ್ ಮಾಡ್ಕೊಬೋದು. ಯೂಸ್ ಮಾಡ್ಕೊಳೋದ್ರ ಮೇಲೆ ಇದೆ, ಬೆನಿಫಿಟ್ ಇದೆ, ತುಂಬ ಬೆನಿಫಿಟ್ಸ್ ಇದೆ. ಅದು ಅವ್ರವ್ರಿಗೆ ಯಾವ ಥರ ಯೂಸ್ ಮಾಡ್ಕೊತಾರೆ ಆ ಥರ ಯುಟಿಲೈಸ್ ಆಗುತ್ತೆ.